ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಕ್ತಿ ಹೋಗಿ ಅದಕ್ಕೆ ಈಗ ತಾನೇ ಮಲಗಿದ್ದೀನಿ. ಭಕ್ತಿ ಎದ್ದೇಳು, ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಮುಖ್ಯವಾದ ವಿಚಾರನ? ಏನದ್ಕೆ ಅದು? ಹುಷಾರಾಗಿದ್ದೀರಾ ತಾನೇ? ಅಣ್ಣ ಇಲ್ಲಿ? ಅಯ್ಯೋ, ನನ್ಗೂ ಏನಾಗಿಲ್ಲ, ನಿಮ್ಮ ಅಣ್ಣಂಗೂ ಏನಾಗಿಲ್ಲ. ನಿಮ್ಮಣ್ಣ ಪೇಟೆಗೆ ಹೋಗಿದ್ದಾರೆ. ಇಷ್ಟೊತ್ತಲ್ಲ? ಅಯ್ಯೋ, ಉತ್ಸವಕ್ಕೆ ತುಂಬಾ ಜನ ಸೇರಿದ್ರಲ್ವಾ, ಅವ್ರನ್ನೆಲ್ಲ ಟೌನ್ಗೆ ಬಿಡ್ಬೇಕಾಗಿತ್ತು. ಬಸ್ ಬೇರೆ ಕೆಟ್ಟಿತ್ತಂತೆ, ಅದಕ್ಕೆ ಇವರೇ ಹೋಗಿದ್ದಾರೆ. ಓ ಹೌದಾ? ನೀನ್ ಅದೆಲ್ಲ ಬಿಡು, ನಿನ್ನತ್ರ ಮುಖ್ಯವಾದ ವಿಚಾರ ಮಾತಾಡ್ಬೇಕು. ಬಾ. ಎಲ್ಲಿಗೆ ಅದ್ಕೆ? ಎಲ್ಲ ಹೇಳ್ತೀನಿ, ನೀನ್ ಬಾ, ಬೇಗ ಬಾ. ಅದ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಾ ನೀನು. ಅದ್ಕೆ ಹೇಳಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಅಂತ. ಅದ್ಕೆ ನಿಂಗೆ ರೇವತಿ ಕಾಲ್ ಮಾಡಿದ್ಲಂತೆ. ಹೌದಾ? ನಾನೀಗ ಇಷ್ಟೊತ್ನಲ್ಲಿ? ಬಹುಶಃ ನಾನ್ ತುಂಬಾ ನಿದ್ರೆ ಮಾಡಿದ್ನಲ್ಲ, ಅದಕ್ಕೆ ನನಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಇಲ್ಲಿ ನಾನು ಹೋಗಿ ತಗೊಂಡ್ ಬರ್ತೀನಿ. ಭಕ್ತಿ, ಬಾ ಇಲ್ಲಿ. ನಿಂಗೆ ಕಾಲ್ ಮಾಡಿದ್ಲಂತೆ, ನಾಟ್ ರೀಚಬಲ್ ಬಂತು ಅಂತ ನನಗೆ ಕಾಲ್ ಮಾಡಿದಾಳೆ. ಮಗಂಗ್ ಹುಷಾರಿಲ್ಲ ಅಂತ ತುಂಬಾ ಅಳ್ತಿದ್ಲು. ಅಳೋ ಅಷ್ಟು ಏನಾಯ್ತಂತೆ ಅದ್ಕೆ? ತುಂಬಾ ಜ್ವರ ಬಂದ್ಬಿಟ್ಟಿದೆಯಂತೆ. ನನಗೆ ಕೈ ಕಾಲೇ ಆಡ್ತಿಲ್ಲ, ಬೇಗ ಭಕ್ತಿನ ಕಳಿಸ್ಕೊಡಿ, ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಕಾಲ್ ಮಾಡಿದ್ಲು. ಅವಳ ಮನೇಲೂ ಯಾರು ಇಲ್ವಂತೆ. ಸರಿ, ಈಗ್ಲೇ ಹೋಗ್ತೀನಿ ರೀ. ಭಕ್ತಿ, ಎಲ್ಲಿ ಹೋಗ್ತಿದ್ಯಾ? ಅದ್ಕೆ ಅದು ಚಕ್ಲಿಗೆ ಹೇಳ್ಬಿಟ್ಟು ಹೋಗ್ತೀನಿ, ಇಲ್ಲಾಂದ್ರೆ ರಂಪಾನೆ ಮಾಡ್ಬಿಡ್ತಾಳೆ. ಎಬ್ಬಿಸ್ಬೇಡ ಭಕ್ತಿ, ಅತ್ತೆ ಎದ್ಮೇಲೆ ನಾನು ಹೇಳ್ತೀನಿ. ಪಾಪ ಅತ್ತೆ ಸುಸ್ತಾಗಿರ್ತಾರೆ. ನೀನ್ ಹುಷಾರಾಗಿ ಹೋಗು. ಸರಿ ಅದ್ಕೆ. ಭಕ್ತಿ, ಮತ್ತೆಲ್ಲಿಗೆ ಹೋಗ್ತಿದ್ಯಾ? ಅದು ಅದ್ಕೆ ಚಿಕ್ಕಪ್ಪನಾದ್ರೂ ಕರ್ಕೊಂಡು ಹೋಗ್ತೀನಿ. ಬೇಡ, ಇಷ್ಟೊತ್ನಲ್ಲಿ ನಾನೊಬ್ಳೆ ಹೇಗೋಗ್ಲಿ ಅದ್ಕೆ? ಭಕ್ತಿ, ನಿಂಗೇನು ಈ ಊರು ಹೊಸದ ಹೇಳು? ಅದು ಅಲ್ಲದೆ ಚಿಕ್ಕತ್ತೆ ಮಾವ ಬೆಳಗ್ಗೆ ಬೇಗ ಎದ್ದು ಪೂಜೆ ಪುನಸ್ಕಾರ ಕೆಲಸ ಅಂತ ಸುಸ್ತಾಗಿ ಮಲಗಿದ್ದಾರೆ. ಚಿಕ್ಕತ್ತೆ ಬೇರೆ ರಾತ್ರಿ ಪೂರ್ತಿ ನಿನ್ನ ವಿಷಯಕ್ಕೆ ಅಳ್ತಾ ಇದ್ರು. ಪಾಪ ಈಗಷ್ಟೇ ನಿದ್ದೆ ಬಂದಿರುತ್ತೆ. ಅವ್ರನ್ನ ಇಷ್ಟೊತ್ತಲ್ಲಿ ಎಪ್ಸೋದು ನನಗ್ ಸರಿ ಅನಿಸ್ತಿಲ್ಲ. ಭಕ್ತಿ ಭಕ್ತಿ, ನೀನ್ ಹೀಗೆ ಯೋಚನೆ ಮಾಡ್ತಿದ್ರೆ ಕಷ್ಟ ಆಗತ್ತೆ. ಪಾಪ ರೇವತಿ ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದಾಳೆ. ಅಂಥವಳ ಕಷ್ಟಕ್ಕೆ ನಾವು ಆಗ್ಬರ್ಲಿಲ್ಲ ಅಂದ್ರೆ ತಪ್ಪಾಗುತ್ತಲ್ವಾ? ಅದ್ಕೆ ನಾನು ಹೋಗಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇಷ್ಟೊತ್ತಲ್ಲ ನಾನೊಬ್ಳೆ ಹೇಗೋಗ್ಲಿ ಅದ್ಕೆ? ಶ್ರವಣನ್ ಕರ್ಕೊಂಡು ಹೋಗ್ತೀನಿ. ಅವನು ಎಲ್ಲೋ ಹೋಗ್ಬೇಕಂತಿದ್ದ. ಹೌದು, ಉತ್ಸವ ಆಗಿ ಬಂದ್ಮೇಲೆ ಅವನು ಆಚೆ ಎಲ್ಲೋ ಹೋದ. ಇನ್ನು ಮನೆಗೆ ಬಂದಿಲ್ಲ ಅನ್ಸುತ್ತೆ. ನಾನು ನಿನ್ ಜೊತೆ ಬರೋಣ ಅಂತಿದ್ದೆ, ಆದ್ರೆ ನಂಗೆ ಯಾವಾಗ ತಲೆ ಸುತ್ತುತ್ತೋ ವಾಂತಿ ಬರುತ್ತೋ ಒಂದು ಗೊತ್ತಾಗೋದಿಲ್ಲ. ಏನ್ ಮಾಡೋದು? ಅಲ್ಲಿ ರೇವತಿ ಒಬ್ಳೆ ಒದ್ದಾಡ್ತಿರ್ತಾಳೆ. ಅವಳು ಫೋನ್ ಮಾಡಿ ನನಗೆ ಅರ್ಧ ಗಂಟೆ ಆಗಿದೆ. ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ನಿಮ್ ಮಹಾತಾಯಿ ಚಿಕ್ಕಿ ಜೀವನನ ಕತ್ಲಲ್ಲಿ ತಳ್ಬಿಟ್ಲು. ಚಿಕ್ಕಿ ಹಗ್ಲು ರಾತ್ರಿ ಅಂತ ಆ ಕಲ್ಲನ್ ಪೂಜೆ ಮಾಡಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಲು. ಅಪ್ಪನ್ ಮಾತಿಗೆ ಇಲ್ಲಿ ಬೆಲೆ ಇಲ್ಲ ಅಂದ್ಮೇಲೆ ನಾವ್ಯಾಕಿಲ್ ಇರ್ಬೇಕು? ಅವಳು ಈ ಮನೆ ಸೊಸೆಯಾಗಿ ಬರ್ಲೇಬೇಕು ಅನ್ನೋ ಹಠ ನಿನಗಾದ್ರೂ ಯಾಕೆ? ನೆಮ್ಮದಿಯಾಗಿರೋ ಸಮಯ ನಿನಗಿನ್ನೂ ಬಂದಿಲ್ಲ ದಾಮಿನಿ. ಇನ್ಮೇಲೆ ಎಲ್ಲ ಬದಲಾಗುತ್ತೆ. ಶಂಕ್ರಿ ಕೊಟ್ಟಿರೋ ಅಪ್ಪನ ಹಿಂದಿನ ಉದ್ದೇಶ ನನಗಿನ್ನೂ ಅರ್ಥ ಆಗಿಲ್ಲ. ನೀನು ನನಗ್ ಬೇಕಾಗಿರೋ
ಇರೋ ಉತ್ತರನೇ ಕೊಟ್ರು ಮನೆಯವ್ರು ಯಾರು ಅದನ್ನ ಒಪ್ಕೊಳ್ತಾ ಇಲ್ಲ. ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾ ಇದ್ದಾರೆ. ಇಷ್ಟು ವರ್ಷ ಈ ಮನೆತನದಲ್ಲಿ ಯಾರು ಮಾತನ್ನ ತಪ್ಪಿಲ್ಲ. ಆದ್ರೆ ಈಗ ಮಾತು ತಪ್ಪದೋಳು ಅನ್ನೋ ಪಟ್ಟನ ನಾನು ಹೊತ್ಕೊಂಡ್ಬಿಡ್ತೀನಿ. ರಾಯರಿದ್ದಿದ್ರು ಇದನ್ನ ಒಪ್ಕೊಳ್ತಾ ಇರ್ಲಿಲ್ಲ. ನಾನೇಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ಭಕ್ತಿ ಕೂಡ ಅವಳ ಮಾತಿಗೆ ನಿಲ್ಲೋ ಹುಡುಗಿ. ತಾಯಿ, ನೀನ್ ಕೊಟ್ಟಿರೋ ಪ್ರಸಾದನ ಜೋಪಾನವ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅಂಥೋಳ್ ಮನೆಗೆ ಬಂದ್ರೆ ಕಾಪಾಡ್ಕೊಳ್ಳೋದಲ್ಲ, ಮನೆನೇ ಕಾಯೋ ಪರಿಸ್ಥಿತಿ ಬರುತ್ತೆ. ರಾಯ್ರೆ, ನನಗೇನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಆ ತಾಯಿ ಉತ್ತರ ಕೊಟ್ರು, ಮನೆಯವ್ರು ಯಾರು ಅದನ್ನ ಒಪ್ತಾ ಇಲ್ಲ. ದೊಡ್ಡ ಮಗ ಮದ್ವೆನೇ ಆಗಲ್ಲ ಅಂತಾನೆ. ಚಿಕ್ಕವನ್ಗೆ ತಲೆ ಕೆಟ್ಟಿದೆ. ಆ ಚಿಂತ್ಯ ಏನ್ ಹೇಳ್ತಾ ಇದ್ದೇನೆ ಗೊತ್ತಾ? ಅಗಸ್ತ್ಯನೇ ಭಕ್ತಿನ ಮದ್ವೆ ಆಗ್ಲಿ ಅಂತಾನೆ. ಏನ್ರಿ ಮಾಡೋದು? ಭಕ್ತಿ ಮನೆಗೆ ಬಂದ್ಬಿಟ್ರೆ ನನ್ನ ಮಗ ಮೊದ್ಲಿನ ಥರ ಆಗ್ತಾನೆ. ನಾನು ಈ ಮಾತನ್ನ ದಾಮಿನಿ ಆಗಲ್ಲ, ನಿಮ್ ಹೆಂಡತಿಯಾಗಿ ಹೇಳ್ತಾ ಇದ್ದೀನಿ.